ಬಿಹಾರ ಬ್ಯಾಟಲ್ಗೆ ದಿನಾಂಕ ಘೋಷಣೆಯಾಗಿದೆ. 2 ಹಂತದಲ್ಲಿ ಬಿಹಾರ ಚುನಾವಣೆ ನಡೆಯುತ್ತೆ. ನವೆಂಬರ್ 6ರಂದು ಮೊದಲ ಹಂತದ ಮತದಾನ ನಡೆದರೆ ನವೆಂಬರ್ 12ರಂದು ಎರಡನೇ ಹಂತದ ಮತದಾನ ನಡೆಯಲಿದೆ. ನವೆಂಬರ್ 14ನೇ ತಾರೀಕು ಮತ ಎಣಿಕೆ ಅಂತೇಳಿದ್ರೆ ಬಿಹಾರ ರಾಜ್ಯ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಹೊರಗೆ ಬೀಳಲಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬಿಹಾರ ವಿಧಾನಸಭೆಯ ಚುನಾವಣೆ. ಈಗಾಗಲೇ ರಾಜಕೀಯ ಪಕ್ಷಗಳು ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ ಬಿಹಾರದಾದ್ಯಂತ. ಹಾಗೆಯೇ ಬಿಹಾರದಲ್ಲಿ ಈ ಬಾರಿ ಯಾರು ಗದ್ದುಗೆಗೆ ಏರಬಹುದು ಎನ್ನುವಂತ ಲೆಕ್ಕಾಚಾರ ಜೋರಾಗಿ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ಚುನಾವಣಾ ಆಯೋಗದವರು ಸುದ್ದಿಗೋಷ್ಠಿಯನ್ನು ನಡೆಸಿ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. बिहार के चुनाव 2 फेजेस में होंगे. पहले फेज के डेट गैजेट नोटिफिकेशन 10 तारीख को आएगा, दूसरे का 13 को. लास्ट डेट ऑफ मेकिंग नॉमिनेशंस पहले फेज की 17 को होगी, दूसरे की 20 को. स्क्रूटनी 18 और 21. विड्रॉल की आखिरी तारीख 20 अक्टूबर और 23 अक्टूबर. और डेट ऑफ पोल 6 नवंबर थर्सडे और दूसरा 11 नवंबर ट्यूसडे. काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी. नेक्स्ट, जो बिहार के 38 जिले हैं उनको 2 भागों में बांटा गया है. जो आप पीला रंग देख रहे हैं वो फेज़ 1 है और जो आप गुलाबी रंग देख रहे हैं वो फेज़ 2 है. इसकी सॉफ्ट कॉपी आप सब लोग को दे दी जाएगी. बिहार के चुनाव 2 फेजेस में होंगे. पहले ಇನ್ನು ಬಿಹಾರದಲ್ಲಿರೋದು 243 ವಿಧಾನಸಭಾ ಕ್ಷೇತ್ರಗಳು. ಇದಕ್ಕೆ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದ ಮತದಾನ ನಡೆಯೋದು ನವೆಂಬರ್ 6ನೇ ತಾರೀಕು 121 ಕ್ಷೇತ್ರದಲ್ಲಿ. 2 ಹಂತದಲ್ಲಿ ಮತದಾನ ನಡೆಯುತ್ತೆ ಎನ್ನುವುದಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ. ಬಿಹಾರ ವಿಧಾನಸಭೆ ಚುನಾವಣೆಗಾಗಿ ಮೊದಲ ಹಂತದ ಮತದಾನ ನಡೆಯೋದು ನವೆಂಬರ್ 6ಕ್ಕೆ 121 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ. ಎರಡನೇ ಹಂತದಲ್ಲಿ ನವೆಂಬರ್ 11ಕ್ಕೆ 122 ಕ್ಷೇತ್ರಗಳಿಗೆ ವೋಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಮತ ಎಣಿಕೆ ನವೆಂಬರ್ 14ನೇ ತಾರೀಕು ಅಂತ ಹೇಳಿದ್ರೆ ಬಿಹಾರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಹೊರಗೆ ಬೀಳುತ್ತೆ. ಹಾಗೇನೆ ಬಿಹಾರದಲ್ಲಿರುವಂತ ಮತದಾರರ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಒಟ್ಟು ಮತದಾರರ ಸಂಖ್ಯೆ 7,43,00,000 ಮತದಾರರು ಬಿಹಾರ ರಾಜ್ಯದಲ್ಲಿದ್ದಾರೆ. 100 ವರ್ಷ ಮೇಲ್ಪಟ್ಟವರು 14,000 ಮತದಾರರಿದ್ದಾರೆ ಬಿಹಾರ ರಾಜ್ಯದಲ್ಲಿ. ಗಮನಿಸಬೇಕಾದಂತ ವಿಚಾರ ಇದು. ಹೊಸ ಮತದಾರರು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವೋಟರ್ಸ್ 14 ಲಕ್ಷ ಇದ್ದಾರೆ ಬಿಹಾರದಲ್ಲಿ. ಹಾಗೆಯೇ ಮಹಿಳಾ ಮತದಾರರು 3,50,00,000 ಮಹಿಳಾ ಮತದಾರರು ಬಿಹಾರ ರಾಜ್ಯದಲ್ಲಿದ್ದಾರೆ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮತ ಹಾಕ್ತಾರೆ. ಪುರುಷ ಮತದಾರರು 3.92 ಕೋಟಿ 3,92,00,000 ಮತದಾರರಿದ್ದಾರೆ. ಒಟ್ಟು 243 ಮತಕ್ಷೇತ್ರಗಳಿವೆ ಅಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರಗಳು ಬಿಹಾರ ರಾಜ್ಯದಲ್ಲಿದೆ. 2 ST ಮತ್ತು 37 SC ಮೀಸಲು ಕ್ಷೇತ್ರಗಳಿವೆ. ಇಲ್ಲೂ ಕೂಡ ಜಟಾಪಟಿ ಜೋರಾಗುತ್ತೆ. 90,000 ಮತಗಟ್ಟೆಗಳ ನಿರ್ಮಾಣವನ್ನ ಮಾಡಲಾಗುತ್ತೆ. ಎಲೆಕ್ಷನ್ಗಾಗಿ 2 ಹಂತದಲ್ಲಿ ನಡೆಯಲಿರುವಂತಹ ಎಲೆಕ್ಷನ್ಗಾಗಿ ಒಂದು ಬೂತ್ನಲ್ಲಿ 1,200 ಮತದಾರರು ಮೀರುವಂತಿಲ್ಲ. ಗಮನಿಸಬೇಕಾದಂಥ ವಿಚಾರ ಇದು. ಹಾಗೆಯೇ 22 ವರ್ಷಗಳ ಬಳಿಕ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಈ ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ದೊಡ್ಡ ಮಟ್ಟದ ರಾಜಕೀಯಕ್ಕೂ ಕೂಡ ಕಾರಣ ಆಗಿತ್ತು. ಬಿಹಾರ ವಿಧಾನಸಭೆ ಚುನಾವಣೆಯ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೆ. ಎಷ್ಟು ಕ್ಷೇತ್ರಗಳಿವೆ, ಎಷ್ಟು ಮತದಾರರಿದ್ದಾರೆ, ಎಷ್ಟು ಹಂತದಲ್ಲಿ ಮತದಾನ ಆಗುತ್ತೆ, ಯಾವಾಗ ಫಲಿತಾಂಶ ಹೊರಬೀಳುತ್ತೆ, ಇಷ್ಟು ದಿವಸ ಇದ್ದಂಥ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಚುನಾವಣಾ ಆಯೋಗ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದೆ. ಒಟ್ಟು ಮತದಾರರು 7,43,00,000 ಮತದಾರರಿದ್ದಾರೆ. ಇದರಲ್ಲಿ ಪರಿಷ್ಕರಣೆ ಆಗಿ ಇಷ್ಟಿರೋದು. ಸಾಕಷ್ಟು ಜನರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಕಾರಣ ಅಂತ ಹೇಳಿದ್ರೆ ಫೇಕ್ ವೋಟರ್ಸ್ ಎನ್ನುವುದಾಗೂ ಕೂಡ ಚುನಾವಣಾ ಆಯೋಗ ಹೇಳಿತ್ತು. ಪರಿಷ್ಕರಣೆ ಆದ ಬಳಿಕ ಇಷ್ಟು ಮತದಾರರು ಇರೋದಿಲ್ಲಿ. 100 ವರ್ಷ ಮೇಲ್ಪಟ್ಟವರು ಗಮನಿಸಬೇಕಾಗುತ್ತೆ ನೀವು. 100 ವರ್ಷ ಮೇಲ್ಪಟ್ಟವರು
14,000 ಮತದಾರರಿದ್ದಾರೆ, 100 ವರ್ಷ ಮೇಲ್ಪಟ್ಟವರು. ಹೊಸ ಮತದಾರರು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವೋಟರ್ಸ್ 14 ಲಕ್ಷ ಇದ್ದಾರೆ. ಒಂದು ಕಡೆಯಲ್ಲಿ ಬಿಹಾರ ರಾಜ್ಯವನ್ನು ಯುವಕರು ಅತಿ ಹೆಚ್ಚು ಯುವಕರನ್ನ ಹೊಂದಿರುವಂಥ ರಾಜ್ಯ ಅಂತಲೂ ಕೂಡ ಹೇಳಲಾಗುತ್ತೆ. ಇತ್ತ ಮಹಿಳಾ ಮತದಾರರು 3,50,00,000, ಪುರುಷ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ 3,92,00,000 ಮತದಾರರಿದ್ದಾರೆ. ಒಟ್ಟು ಮತಕ್ಷೇತ್ರಗಳು 243. 2 ಹಂತದಲ್ಲಿ ಇಲ್ಲಿ ಚುನಾವಣೆ ಆಗುತ್ತೆ. ಬಿಹಾರ ಚುನಾವಣೆಯ ದಂಗಲ್ ಯಾವ ರೀತಿಯಾಗಿದೆ ಗಮನಿಸ್ತಾ ಇರಬಹುದು. ಹಾಗೇನೆ ಈಗಾಗಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ अगर कोई भी प्रत्याशी या राजनीतिक दल मॉडल कोड ऑफ कंडक्ट का वायलेशन करता है तो सी विजिल की ऐप पर आप बता सकते हैं, 1950 पर भी आप बता सकते हैं या ऑब्जर्वर्स को भी बता सकते हैं. राजनीतिक दलों से भी निवेदन रहेगा कि वो हर पोलिंग स्टेशन पर चुनाव आयोग द्वारा पारदर्शी चुनावों के साथ सहभागिता करें और हर पोलिंग स्टेशन पर अपने बूथ उनका आप लोग जरूर पालन करें. और आखिरी और सबसे महत्वपूर्ण, वैसे तो आप सब लोग समझदार हैं, लेकिन फिर भी आजकल के इस युग में अगर कोई भी मिस इन्फॉर्मेशन अगर आपके थ्रू कोई प्रोपोगेट करना चाहता है तो उसको बिना वेरीफाई किए आगे न बढ़ाएं. और ख़ास तौर से अगर आपको लगता है कि वो गलत इन्फॉर्मेशन है तो उसको अगर आप सूचित कर देंगे 1950 पर या सी विजिल पर तो उस पर एक्शन भी लिया जा सकता है. इन्हीं छोटे शब्दों के साथ बिहार का चुनाव बिहार के मतदाताओं को और सभी राजनीतिक दलों को और आने वाले प्रत्याशियों को सबको बहुत बहुत शुभकामनाएं. धन्यवाद. Thank you, sir. So can we start with the question and answer session? Yes, please. As I already informed, we'll be taking questions in groups of 5 and then sir will be answering. Another request is kindly the question should be asked only relating to the Bihar Assembly elections. Yes.